ನೋಡಿ, ತಿಪಟೂರಿನ ನೊಣವಿನಕೆರೆ ಮಠ ಎಷ್ಟರ ಮಟ್ಟಿಗೆ ಫೇಮಸ್ಸು. ಮಠದ ಸ್ವಾಮೀಜಿಗಳಾದಂತಹ ಅಜ್ಜಯ್ಯ ಅವರ ಹೇಳಿದಂತಹ ಮಾತನ್ನು ಯಾವುದೇ ಕಾರಣಕ್ಕೂ ಹಿಂದೂ ಮುಂದೆ ನೋಡದೆ ಪಾಲನೆ ಮಾಡೋರು ಯಾರು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನಮ್ಮ ರಾಜ್ಯದ DCM DK ಶಿವಕುಮಾರ್ ಅವರು. ಅವ್ರ ಬಗ್ಗೆ ಇವತ್ತು ನೊಣವಿನಕೆರೆ ಮಠದ ಸ್ವಾಮೀಜಿಗಳು ಅಜ್ಜಯ್ಯ ಅವರು ಒಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇತ್ತೀಚೆಗೆ ಬಹಳ ಸುದ್ದಿ ಮಾಡ್ತಾ ಇರುವಂತಹ ವಿಚಾರ ಕುರ್ಚಿ ಫೈಟು. ಅದರಲ್ಲೂ DK ಶಿವಕುಮಾರ್ ಅವರು CM ಗದ್ದುಗೆ ಏರಲೇಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವಂತೆ ನೊಣವಿನಕೆರೆ ಅಜ್ಜಯ್ಯ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. DK ಶಿವಕುಮಾರ್ ಅವರು CM ಆಗೇ ಆಗ್ತಾರೆ, ಆ ಯೋಗ ಖಂಡಿತವಾಗ್ಲೂ ಕೂಡ ಇದೆ. ಈ ಹಿಂದೆನೂ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಅಜ್ಜಯ್ಯ ಸ್ವಾಮೀಜಿಗಳು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ರು. ನಿಮಗೆ ಗೊತ್ತು, ತಿಪಟೂರಿನ ನೊಣವಿನಕೆರೆ ಮಠ ಯಾವ ರೀತಿ ತನ್ನದೇ ಆದಂತಹ ಐತಿಹಾಸಿಕ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಅಂತ ಹೇಳಿ. ಯಾಕಂದರೆ ರಾಜ್ಯದ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ನೊಣವಿನಕೆರೆ ಅಜ್ಜಯ್ಯ ಮಠ ಕೂಡ ಒಂದು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠ ಅಜ್ಜಯ್ಯನವರ ಭವಿಷ್ಯವಾಣಿ ಸಾಕಷ್ಟು ಬಾರಿ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ನಾಯಕರಾದಂತಹ DCM DK ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯದ ಕುರಿತು ಅಜ್ಜಯ್ಯ ಸ್ವಾಮಿಗಳು ಸಾಕಷ್ಟು ಭವಿಷ್ಯವನ್ನು ಹೇಳ್ತಾ ಇರ್ತಾರೆ. ಅದು ನಿಜ ಕೂಡ ಆಗಿದೆ. ಈಗ ಮುಖ್ಯಮಂತ್ರಿ ಯೋಗದ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಹಿಂದೆನೂ ಕೂಡ ಸಾಕಷ್ಟು ಬಾರಿ ಮಾತನಾಡಿದ್ರು. ಇವತ್ತು ಕೂಡ DK CM ಆಗೇ ಆಗ್ತಾರೆ, ಆ ಯೋಗದ ಬಗ್ಗೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗುವಂತಹ ಯೋಗ ಇದೆ, ಆ ದೃಢ ನಂಬಿಕೆ ಇದೆ. ಸ್ವತಃ DK ಶಿವಕುಮಾರ್ ಅವರು ಯಾವುದೇ ಸಂಕಷ್ಟ ಇರಬಹುದು ಅಥವಾ ಪ್ರಮುಖ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಫಸ್ಟು ಹೋಗೋದೇ ನೊಣವಿನಕೆರೆ ಮಠಕ್ಕೆ. ನೀವು ಗಮನಿಸಬಹುದು, DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಮಯದಲ್ಲಿ DCM ಆಗಿ ಅಜ್ಜಯ್ಯನ ಹೆಸರಿನಲ್ಲೇ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದು. ಅಷ್ಟರ ಮಟ್ಟಿಗೆ ಅತೀವವಾದಂತಹ ಭಕ್ತಿ. ಮತ್ತು ಅವರ ಹತ್ತಿರದಿಂದ ಬಲ್ಲವರು ಹೇಳುವಂತಹ ಮಾತನ್ನು ಕೂಡ ನಾವು ಕೇಳಿಸ್ಕೊಂಡಿದ್ದೀವಿ. ಯಾವುದೇ ಕೆಲಸಕ್ಕೆ ಹೋಗಬೇಕು, ಅವರು ಮನೆ ಬಿಟ್ಟು ಕಚೇರಿಗೆ ಹೋಗ್ತಾರೆ ಅಥವಾ ಯಾವುದೋ ಒಂದು ಭೇಟಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಜ್ಜಯ್ಯನವರು ಹೇಳುವಂತಹ ಟೈಮ್ಗೆ ಅವರು ಹೋಗೋದು, ಆಚೆ ಈಚೆ ಸ್ವಲ್ಪನೂ ಕೂಡ ಮಾಡಲ್ಲ. ಯಾಕಂದರೆ ಅಷ್ಟು ಭಕ್ತಿ DK ಶಿವಕುಮಾರ್ ಅವರಿಗಿದೆ. ಯಾವುದೇ ಪ್ರಮುಖ ನಿರ್ಧಾರಗಳು, ಯಾವುದೇ ಕೆಲಸ ಆಗಬೇಕು ಅಂತ ಹೇಳಿದ್ರು ಕೂಡ DK ಶಿವಕುಮಾರ್ ಅವರು ನೊಣವಿನಕೆರೆ ಮಠಕ್ಕೆ ಹೋಗ್ಬಿಟ್ಟು ಅಜ್ಜಯ್ಯನವರ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸ್ಬರೋದು ವಾಡಿಕೆ, ಇಷ್ಟಾರ್ಥ. ಯಾಕಂದರೆ ಇವತ್ತು ಈ ಮಟ್ಟಿಗಿರೋದಕ್ಕೆ ಕಾರಣ ಅಜ್ಜಯ್ಯ ಅಂತಲೇ ಸ್ವತಃ DK ಶಿವಕುಮಾರ್ ಅವರೇ ಅವರ ಬಾಯಿಂದ ಹೇಳಿದ್ದಾರೆ. ಆರಾಧ್ಯ ದೈವ ನೊಣವಿನಕೆರೆ ಅಜ್ಜಯ್ಯನ ದರ್ಶನವನ್ನು ಪ್ರತಿ ಬಾರಿಯೂ ಕೂಡ ಪಡ್ಕೊಳ್ತಾರೆ. ಯಾವುದೇ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿ, ಅದರಲ್ಲೂ ನಾನು ಆಗಲೇ ಹೇಳಿದಾಗೆ KPCC ಅಧ್ಯಕ್ಷರಾಗಿದ್ದಾರೆ DK ಶಿವಕುಮಾರ್ ಅವರು. ಅದರ ಜೊತೆಗೆ KPCC ಅಧ್ಯಕ್ಷರು DCM ಆಗಿದ್ದಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ಯಾವುದೇ ಶುಭ ಸಂದರ್ಭದಲ್ಲಿ, ಯಾವುದೇ ಒಳ್ಳೆ ಕೆಲಸ ಮಾಡಬೇಕು, ಪ್ರತಿ ಸಂದರ್ಭದಲ್ಲೂ ಕೂಡ ನೊಣವಿನಕೆರೆಗೆ ಹೋಗಿ ಅಜ್ಜಯ್ಯನವರ ಆಶೀರ್ವಾದ ಪಡ್ಕೊಂಡು ಇವತ್ತಿಗೂ ಕೂಡ ಅವ್ರು ಹೇಳಿದ್ದನ್ನೇ ಫಾಲೋ ಮಾಡೋದು. ಇವತ್ತಿಗೂ ಕೂಡ ತಿಪಟೂರು ಬಳಿ ಇರುವಂತಹ ಅಜ್ಜಯ್ಯನ ಮಠಕ್ಕೆ ತೆರಳಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಗಂಗಾಧರ ಅಜ್ಜಯ್ಯ ಅವರ ಹೆಸರಲ್ಲಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ರು. ನಿಮ್ಮೆಲ್ಲರಿಗೂ ಕೂಡ ನೆನಪಿರ್ಬೋದು, DCM ಆಗಿ ಗಂಗಾಧರ ಅಜ್ಜಯ್ಯ ಅವರ ಹೆಸರಲ್ಲೇ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದು. ಯಾಕಂದರೆ ಸಂಕಷ್ಟ ಕಾಲದಲ್ಲಿ ಬಹಳ ನಂಬಿರುವಂತಹ ದೇವರು ಗಂಗಾಧರ ಅಜ್ಜಯ್ಯ. ಎಲ್ಲ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿದ್ದು ಇದೇ ದೇವರು ಅಂತ ಹೇಳಿ ಹಲವು ಬಾರಿ, ಸಾಕಷ್ಟು ಬಾರಿ DCM DK ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ನಂಬುವಂತಹ ದೇವರು ಇರೋದು ಕಲ್ಪತರುನಾಡು, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಿಂದ 15 ಕಿಲೋಮೀಟರ್ ದೂರದಲ್ಲಿ ಕಾಡಸಿದ್ದೇಶ್ವರ ಮಠದಲ್ಲಿ ಪೂಜಿಸಲ್ಪಡುವಂತಹ ದೈವವೇ ಗಂಗಾಧರ ಅಜ್ಜಯ್ಯ. ಗಂಗಾಧರ ಅಜ್ಜಯ್ಯ ಸ್ವಾಮಿಗಳು ಪ್ರತಿ ಬಾರಿಯೂ ಕೂಡ DCM DK ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಾರೆ, ಅವರ CM ಆಗುವಂತಹ ವಿಚಾರದ ಬಗ್ಗೆನೂ ಕೂಡ. ಬಟ್ ಇಂಥ ಟೈಮ್ ಅಂತ ಹೇಳೋಕ್ಕಾಗಲ್ಲ, ಬಟ್ CM ಆಗೇ ಆಗ್ತಾರೆ ಅಂತ ಹೇಳಿ ಈಗ ಮತ್ತೊಮ್ಮೆ ಭವಿಷ್ಯ ನುಡಿದಿರೋದು ಸಾಕಷ್ಟು ಚರ್ಚೆಗಳಿಗೂ ಕೂಡ ಕಾರಣ ಆಗಿದೆ. ಯಾಕಂದರೆ ಇತ್ತೀಚೆಗೆ ಈ CM ಕುರ್ಚಿಯ ವಿಚಾರ ಎಷ್ಟರ ಮಟ್ಟಿಗೆ ಸುದ್ದಿ ಮಾಡ್ತು ಅನ್ನೋದು ಗೊತ್ತು.
ಅವರ ಬರ್ತ್ಡೇಗೆ ಗಿಫ್ಟ್ ಕೊಡಲಾಗುತ್ತೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡು ಅನ್ನುವ ನಿರೀಕ್ಷೆ ಇತ್ತು. ಬರ್ತ್ಡೇ ಆಗೋಯ್ತು, 3 ವರ್ಷದ ಸಾಧನಾ ಸಮಾವೇಶ ಆಯಿತು. ಬಟ್ ಒಂದು ಕಡೆ ಫುಲ್ ಸ್ಟಾಪ್ ಅಂತೂ ಬಿದ್ದಿಲ್ಲ. ಈ ರೀತಿಯ ಹೇಳಿಕೆಗಳ ಮುಖಾಂತರ ಮತ್ತೆ ಮತ್ತೆ ಚಿಗುರು ಪಡ್ಕೊಳ್ತಾ ಇದೆ. ಅದರಲ್ಲೂ DK ಶಿವಕುಮಾರ್ ಅವರು ಅತೀವವಾಗಿ ನಂಬುವಂಥದ್ದು ಗಂಗಾಧರ ಅಜ್ಜಯ್ಯನವರನ್ನು. ಅವರೇ ಮತ್ತೊಮ್ಮೆ ಭವಿಷ್ಯ ನುಡಿದಿರೋದು, ಎಲ್ಲೋ ಒಂದು ಕಡೆ CM ಆಗುವ ಸೂಚನೆಯನ್ನು ಕೊಡ್ತಾ ಇದೆ ಅಂತ ಹೇಳಿ. ಸೊ ಈಗ ಅಜ್ಜಯ್ಯವರ ಹೇಳಿಕೆ ಮತ್ತೆ ಯಾವ್ಯಾವ ಟರ್ನ್ಗಳನ್ನು ಪಡ್ಕೊಳ್ಬಹುದು, ಏನಾಗಬಹುದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ.